ಎಲ್ಲ ಮುಗೀತು. ನಮ್ಮದು ಸ್ಥಿತಿ ನೋಡಿ, ಎಷ್ಟು ಸ್ವೆಟ್ ಆಗಿದ್ದೀವಿ, ಎಷ್ಟು ಶೆಕೆ ಆಗಿದೆ, ಆಗ್ತಾನೇ ಇಲ್ಲ. ಇವಾಗ ಆ್ಯಕ್ಚುಲಿ ಟೆಂಪಲ್ಗೆ ಹೋಗಬೇಕು. ಇವಾಗ ಜಸ್ಟ್ ಊಟ ಆಯಿತು. ಇವಾಗ ಟೆಂಪಲ್ಗೆ ಹೋಗಿ ಮೇ ಬಿ ನಮಗೆ ಗೊತ್ತಿರೋ ಥರ 7 ಡೋರ್ ಇರೋ ಪದ್ಮನಾಭ ದೇವಸ್ಥಾನ ಬಂದು ಇವತ್ತು ಏನೋ ಹಬ್ಬ ಇರೋ ಒಂದು ರೀಸನ್ಗೆ ನಾರ್ಮಲ್ ಪೀಪಲ್ನ ಒಳಗಡೆ ಬಿಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸಂಜೆ ಅಷ್ಟರಲ್ಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಶಿವನ್ ಟೆಂಪಲ್ಗೆ ಹೋಗಿ ಕೈ ಮುಗಿಯೋಣ. ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಬೀಚ್ ಹತ್ರ ಇರೋ ಒಂದು ದೊಡ್ಡ ಶಿವ ವಿಗ್ರಹನ. ಇದು ವಿಗ್ರಹ ಅಂತ ಹೇಳೋಕ್ಕಾಗಲ್ಲ, ನಿಮಗೆ ತೋರಿಸ್ತೀನಿ. ಸೊ ವಾಚ್ ಇಟ್. ಇದು ಬಂದು ತ್ರಿವೇಂದ್ರಂ ಅನ್ನೋ ಇಂಡಿಯಾ ಬಾರ್ಡರ್ ಎಂಡಲ್ಲಿ ಈ ಟೆಂಪಲ್ಲು ಲೊಕೇಟ್ ಆಗಿದೆ. ಇದು ಟೆಂಪಲ್ ಹೆಸರು ಶಿವ ಟೆಂಪಲ್ ಅಷ್ಟೇ ಗೊತ್ತಿರೋದು. ಲುಕ್ ಅಟ್ ದ ಸ್ಟ್ಯಾಚ್ಯೂ. ಸೂರ್ಯ ಬೇರೆ ಕಣ್ಣಿಗೆ ಕುಗ್ತಾ ಇದ್ದಾರೆ. ಜನ ಜಂಗುಳಿ. ಒಂದು ಫೋಟೋ ಕೂಡ ಕ್ಲಿಕ್ ಮಾಡೋಕ್ಕಾಗ್ತಾ ಇಲ್ಲ ಈ ಗ್ಯಾಪಲ್ಲಿ. ಇದು ಬೇರೆ ಹೆವಿ ಬಿಸಿಲು ಆಗ್ತದೆ. ಎಲ್ಲೋದ್ರೂ ಈ ಥರ ಸೆಲ್ಫಿ ವಿಡಿಯೋ ಇಂದ ನೀ ಹೋಗ ಆ ಕಡೆ, ಹೋಗಿ ಆ ಕಡೆ. ನನ್ನ ಪ್ರಾಣ ತಿನ್ನಕಂತಾನೆ ಬರ್ತೀರ ತಾನೆ ನೀವುಗಳು. ನಾನು ಆ್ಯಕ್ಚುಲಿ ಕಾಲೆಲ್ಲ ಸುಡ್ತೈತೆ. ಇದು ಟೈಲ್ಸ್ ಮೇಲೆ ಕಾಲು ಇಡೋಕ್ಕಾಗ್ತಾ ಇಲ್ಲ. ಜನರು ಅದು ಹೆಂಗೆ ನಿಂತ್ಕೊಂಡು ಶಿವ ನೋಡ್ತಾವ್ರೆ ನಮಗಂತೂ ಗೊತ್ತಿಲ್ಲ. ಇಲ್ಲೊಬ್ರು ನೋಡಿ, ಇದೆಲ್ಲ ಇವನ್ ಮಾಡ್ತಾವನೆ ಅನ್ಕೊಂಡ್ರ. ಓಹೋ, ಗ್ರಹಗತಿ ಚೆನ್ನಾಗಿಲ್ಲ. ಸೊ ಇವಾಗ ಶಿವನ್ ಟೆಂಪಲ್ ಮುಗೀತು, ಆಚೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಮ್ಮದು ದರ್ಶನ ಮುಗೀತು. ಟೆಂಪಲ್ಲು ನೋಡಾಯಿತು, ಮತ್ತು ಶಿವನ್ ಸ್ಟ್ಯಾಚು ಕೂಡ ನೋಡಾಯಿತು. ಈ ದೇವಸ್ಥಾನದ ಹೆಸರು ಆಜಿಮಲೈ ಶಿವ ಟೆಂಪಲ್. ಆಜಿಮಲೈ ಶಿವ ಟೆಂಪಲ್ ಈ ಥರ ಪ್ರೊನೌನ್ಸಿಯೇಷನ್ ಇದೆ. ನನಗೂ ಎಕ್ಸಾಕ್ಟಾಗಿ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಏನು ಅಂತ ಕರೆಕ್ಟಾಗಿ ನಾನು ಹೇಳಿಲ್ಲ. ಮಾತಾಡ್ತೇವರು ಯೋಗ ಇಷ್ಟೇ. ನಮ್ಮೆಲ್ಲರ ಫೇವ್ರೆಟ್ ಟುಕ್ ಟುಕ್ ಲೈಟ್ ಹೌಸ್. ಹೋಗೋಣ ಸಾಯಂಕಾಲ ಹೋಗೋಣ. ಟಯರ್ಡ್ ಆಗ್ಬಿಡ್ತೀರಾ? ಹಿಂಗೆ ಇರೋದಂತೆ ಡೌನು. ಹೋಗ್ತಾ ನಡ್ಕೊಂಡು ಹೋಗಿ ಬರ್ತಾ ಆಟೋ ಬನ್ನಿ ಅಂದ್ರು. ಅಪ್ಪತ್ತಕ್ಕಾಗಲ್ಲ. ನಾನು ಹೋಗಿದ್ನಲ್ಲ ಬೆಟ್ಟ ಗುಡ್ಡ ಎಲ್ಲ. ಇವ್ರು ಮಾತಾಡ್ತಾರೆ, ಅದು ಇವ್ರಿಗೆ ಅರ್ಥ ಆಗ್ತಾಯಿಲ್ಲ. ಇವ್ರು ಮಾತಾಡ್ತಾರೆ, ಅದು ಇವ್ರಿಗೆ ಅರ್ಥ ಆಗ್ತಾಯಿಲ್ಲ. ಅಂದ್ರೂ ಮಾತಾಡ್ತವ್ರೆ. ಅದನ್ನ ಏನು ಹೇಳ್ತಾರೆ, ಕಮ್ಯುನಿಕೇಶನ್. ಭಾಷಣಂ ಕಾಲೇಜು, ಭಾಷಣಂ ಕಾಲೇಜ್ಲೋ ಅದು ಎಂದ ಗುರುವಾಯೂರಪ್ಪ ನಿನಗೆ ಒಂದನೇ ತಿಳಿಲೆ. ಮಲಯಾಳಂ ಸಂಶೋಧಕಿ. ನನಗೋಸ್ಕರ ಅಂಕಲ್ಲು ಜಾಗ್ರಿ ಹಾಕ್ಬಿಟ್ಟು ಕಾಫಿ ಮಾಡಿಕೊಡ್ತವ್ರೆ ಸ್ಪೆಷಲ್ ಆಗಿ. ನನಗೋಸ್ಕರ ಜಾಗ್ರಿ ಕಾಫಿ. ನನಗೆ ಅಂತ ಅನ್ಕೊಂಡ್ರೆ ಅವ್ರಿಗೂ ಯಾರಿಗೂ ಕೊಟ್ಬಿಟ್ರು. ಥ್ಯಾಂಕ್ ಯು ಭಯ್ಯ.
ಸಾಹಸ ಮಾಡಿ ಒಂದು ಜಾಗ್ರಿ ಕಾಫಿ ಮಾಡ್ಕೊಂಡಿದ್ದೀನಿ. ಆದರೆ ಅದು ಫ್ಲೇವರೇ ಜಾಗ್ರಿದು ಫ್ಲೇವರ್ ಸಾರಿ ಬ್ರೂದು ಫ್ಲೇವರೇ ಸಿಗ್ತಾ ಇಲ್ಲ. ಒಳ್ಳೆ ಹಾಲಿಗೆ ಇದು ಕುಡ್ದಂಗೆ ಐತೆ. ಇದನ್ನೇ ಕುಡಿಲೇಬೇಕು, ಇಲ್ಲ ನನ್ನ ತಲೆನೋ ಹೋಗಲ್ಲ. ನನ್ನ ಒಂದು ಕಾಫಿಗೋಸ್ಕರ 3 ಜನ ಬಂದಿದ್ದಾರೆ. ಏನ್ ಬೇಕು ನಿಂಗೆ? ಏನು ಏನು ಲಾಲಿಪಾಪ್ ಏನ ನಿಂದು? ಎಣ್ಣೆ ಇಸ್ಕೊಡ್ತಾಳ? ಲಕ್ಷಣ ಕಾಣಿಸ್ತಾ ಇದೆಯಾ? ಬೊಟ್ಟಿಟ್ಕೊಂಡು ಎಣ್ಣೆ ಕೇಳ್ತೀಯ? ಎಂಜಾಯ್. ಬೇಕಾ ಡ್ರಾಪ್ ಕೇಳ್ತಾ ಇದ್ದಾಳೆ. ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗಕ್ಕೆ ಇವಳಿಗೆ ಡ್ರಾಪು. ಯಾರು ಕಾರು ಏನು ಅಂತಾನೂ ಗೊತ್ತಿಲ್ಲ, ಯಾವ ಭಾಷೆ ಅಂತಾನೂ ಗೊತ್ತಿಲ್ಲ, ಹತ್ಕೊಂಡ್ಬಿಟ್ಟಿದ್ದೀವಿ. ನಮ್ಗೇನಾದ್ರು ಆದರೆ ನೀವೇ ಕಾಪಾಡಿ. इवेंट वर्क के लिए यहाँ पर इवेंट है हमारा, इसलिए किधर काम कर रहा है? यही लाइट हाउस में। आप लाइट हाउस जा रहे हो? हमको जाना है। थैंक यू चेटा. सब्सक्राइब टू मशनद हूವು. बोल सब्सक्राइब ಟು ಮಶಣದ ಹೂವು. ಟು ಮಶಣದ ಜಾವು. ಮಶಣದ ಹೂವು. ಮಶಣದ ಹೂವು. ಹೂವು. ಪಲ್ಲವಿ. ಥ್ಯಾಂಕ್ ಯು ಭಯ್ಯ. ಹೇಳ್ತೀನ. ಕೇರಳ ಪೀಪಲ್ ಆರ್ ಸೋ ಗುಡ್, ಯು ನೋ, ದೇ ಆರ್ ವೆರಿ ಕೈಂಡ್. ಅವ ಕನ್ನಡ ಪೀಪಲ್ ಮಗಮ್ಮ ಯಾವಾಗ ಬರ್ತಾನೆ? ಕೇರಳ ಪೀಪಲ್ ಅಲ್ಲ, ಈ ತರ ಡ್ರೆಸ್ ಹಾಕೊಂಡ್ರೆ ಯಾವ್ದೇ ಹುಡುಗರಾದ್ರೂ ಹೆಲ್ಪ್ ಮಾಡ್ತಾರೆ. ಸೀರಿಯಸ್ ಆಗಿ ಬಿಡಲ್ಲ, ಹೇಳ್ತಿದ್ದೀನಿ. ಕನ್ನಡದವ್ರಿಗೆ ಬೈತಿದ್ದಾಳೆ ಕನ್ನಡದೊಳಗೆ. 800 ರೂಪಾಯಿ ಕೊಟ್ರೆ ಬಿಡ್ತೀನಿ, ಇಲ್ಲ ಬಿಡಲ್ಲ. ಇಲ್ಲಿ ನೋಡಿ ಪಾಪ ಅವರು ನಾವೇ ಕಾಸು ಕೊಡ್ತೀನಿ ಅಂದ್ರು. ನೋ 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 ದಟ್ಸ್ ಫೈನ್ ಸರ್. ನೀನ್ ಕಾಸು ಕೊಡ್ತೀನಿ ಅಂತ ಹತ್ಬೇಕಾದ್ರೆ ಫ್ರೀ ಹತ್ಬೇಕಾದ್ರೇನೆ ಇವಳು ಫ್ರೀಯಾಗಿ ಅಂತ ಹೇಳಿದ್ಲು. ಸೊ ನಾವಿವಾಗ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಬೀಚ್ ಸೈಡಲ್ಲಿ ಹೋಗ್ಬಿಟ್ಟು ಆಟ ಆಡಿ ತೇಲಾಡಿ ಬರೋಣ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೆಂಗಿತ್ತು ನಿಮ್ಮ ಟೆಂಪಲ್ಲು, ನಿಮ್ಮ ಬೋಟಿಂಗು ಹೆಂಗಿತ್ತು? ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಥ್ರಿಲ್ಲಿಂಗ್, ಫ್ಯಾಂಟಸಿ, ಅಮೇಝಿಂಗ್. ಅಮೆಝಾನ್ ಫಾರೆಸ್ಟ್, ಫ್ಲಿಪ್ಕಾರ್ಟ್ ಫಾರೆಸ್ಟ್, ಆಮೇಲೆ ಯಾವ್ದಾದ್ರು ಸಮುದ್ರ, ಅರೇಬಿಯನ್ ಸಿ, ಅರೇಬಿಯನ್ ಫಿಶ್, ಅರೇಬಿಯನ್ ಡಕ್ ಎಲ್ಲ ಸಖತ್ತಾಗಿತ್ತು. ರೇಖಾ ಡಾಲ್ಫಿನ್ ತರ ಮುಳುಗಕ್ಕೆ ಅಂತ ಹೊಂಟೋಗ್ಬಿಟ್ಟಿದ್ಲು. ಆಮೇಲೆ ನಾವು ಬೇಡ, ಇಲ್ಲಿ ತುಂಬಾ ಆಲ್ರೆಡಿ ಇದಾವೆ, ನೀನ್ ಬೇಡ ಬಾ, ನಮ್ಗೆ ಕರ್ನಾಟಕದಲ್ಲಿ ಮೊಸಳೆ ಬೇಕು ಅಂದ್ಬಿಟ್ಟು ಹೇಳ್ಕೊಂಡ್ಬಂದಿದ್ವಿ. ಸರಿ, ಸೊ ಸಿ ಯು ಲೇಟರ್ ಗಾಯ್ಸ್. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಲೈಟ್ ಹೌಸ್ಗೆ ಅಂತ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಸಮುದ್ರದಲ್ಲಿ ಆಟ ಆಡ್ಕೊಂಡು ಲೈಟ್ ಹೌಸ್ ನೋಡ್ಕೊಂಡ್ ಬರೋಣ. ಅವಾಗ ನಿಮ್ಗೆ ತೋರಿಸ್ತೀವಿ. ಅವಾಗ ನಿಮ್ಗೆ ಇವಳ್ದು ಮಜಾ ನಾನ್ ತೋರಿಸ್ತೀನಿ. ಸೊ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾವು ಹೋಗ್ತಾ ಇದೀವಿ ಬೀಚ್ ಹತ್ರ ಲೈಟ್ ಹೌಸ್ಗೆ ಹೋಗ್ತಾ ಇದೀವಿ. ಸೊ ಹಂಗೆ ಸ್ವಲ್ಪ ಸನ್ಸೆಟ್ ನೋಡಿಕೊಂಡು ನೀರಲ್ಲಿ ಬಿದ್ದು ಒದ್ದಾಡಿ ಸ್ವಿಮ್ ಮಾಡೋಕ್ಕೆ. ರೇಖಾ ಗುಡ್ ಸ್ವಿಮ್ಮರು. ನಾವು ಏನೇ ಎಲ್ಲೇ ಒಳಗಡೆ ಹೋದ್ರೂ ಅವಳೆ ತಾಚೆ ತೊಗೊಂಡ್ಬರ್ತಾಳೆ. ಇದು ಮರ್ಮೇಡ್ ಸ್ಕರ್ಟ್ ಹಾಕೋಬಿಟ್ಟೈತೆ ಅಷ್ಟೇ. 1 ಕಿಲೋಮೀಟರ್ ಇದೆ, ಅಪ್ರಾಕ್ಸಿಮೇಟ್ ಆಗಿ 1.2 ಕಿಲೋಮೀಟರ್ಸ್ ಇದೆ. ಸೊ ನಾವು ಇವತ್ತು 1.2 ಕಿಲೋಮೀಟರ್ಸ್ನ ಬೈ ವಾಕ್ ಹೋಗ್ತಾ ಇದ್ದೀವಿ ಬೀಚ್ ಹತ್ರ. ನಾವೆಲ್ಲ ಹಿಂಗಿದ್ದೀವಿ, ಮುಂದೆ ಇರೋರು. ರೇಖಾ ಪ್ಯಾಂಟ್ ಯಾಕೆ ಹಾಕಿಲ್ಲ ಅಂತ ಕೇಳ್ತಿದ್ದಾರೆ ಎಲ್ಲರೂ. So here we came. Ta-da! ಆ್ಯಕ್ಚುಲಿ ಎಲ್ಲ ಬೀಚು ಸಕ್ಕದಾಗಿರುತ್ತೆ, ಬಟ್ ಆದರೆ ಇನ್ನೂ ಸಕ್ಕದಾಗಿದೆ. ಯಾವತ್ತೇ ಆಗಲಿ ಬೀಚಲ್ಲಿ ವಿತ್ ಸನ್ಸೆಟ್ ನೋಡೋದೇ ಮಜಾ. ಬಟ್ ಆದರೆ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಬಂದ್ವಿ.
ಅಲ್ಲಿ ಹೋಯ್ತು ಆದರೆ ಅಟ್ಲೀಸ್ಟ್ ನಾವು ಲೈಟಾಗಿ ಸ್ವಲ್ಪ ನೋಡಿದ್ವಿ. ಬಟ್ ಆದರೆ ಏನು ಬೇಜಾರು ಅಂದರೆ ಲೈಟ್ ಹೌಸ್ ನೋಡೋಕ್ಕಾಗಿಲ್ಲ. ಲೈಟ್ ಹೌಸ್ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಲೈಟ್ ಹೌಸ್. ಫೋಟೋಸು ವೀಡಿಯೋಸು ಎಲ್ಲ ತೊಗೊಂಡಿದ್ದಾಯಿತು. ಈಗ ಬೀಚಲ್ಲಿ ಒದ್ದಾಡೋ ಸಮಯ. ಸೊ ಇವಾಗ ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸಾಯ್ಟಿ ನಾನು ತಳ್ಬಿಟ್ಟು ಆಮೇಲೆ ಅಲ್ಲಿ ನೋಡಿ ಲಿಪ್ಸ್ಟಿಕ್ ಕೈ ಮೇಲೆ 1 kg ಕಡೆ. ಸರಿಯಾಗಿ ಮಳೆ ಬರುತ್ತೆ ಕಡೆ. ನಾನು ಆಡಲ್ಲ. ಓಕೆ ಫೋನ್ ಕೊಟ್ಟು ಫೋನ್ ನಾನು ಇಟ್ಕೊಳ್ತೀನಿ. ಅದಕ್ಕೆ ನೀವು ಹೋಗಿ ಹಿಂಗೆ ತಳ್ಳ ಭುವನ ಜಾಲಿಜೆ. ಫುಲ್ ಮಳೆ ಬರೋ ಥರ ಇದೆ. ಅದರಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಇದ್ದಾರೆ. ಈ 3 ಜನ ಅಲ್ಲಿದ್ದಾರೆ. ಈ ಲೈಟ್ ಹೌಸ್ಗೆ ಹೋಗೋಣ ಅಂತ ಬಂದ್ವಿ. ಬಟ್ ಏನು ಮಾಡೋದು, ಕ್ಲೋಸ್ ಆಗ್ಬಿಟ್ಟಿದೆ. ನಮ್ಗೆ ಗೊತ್ತಿಲ್ಲ 5ಗೆ ಕ್ಲೋಸ್ ಅಂತ. ಸೊ ಬಂದು ಬೀಚಲ್ಲಿ ಆಟ ಆಡ್ತಾ ಇದ್ದೀವಿ. ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಸನ್ನೆ ಮುಗಿಸ್ತಿದೆ. ಫುಲ್ ಮಳೆ. ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ಲೋ, ಇಲ್ಲಿ ಲೈಟ್ ಹೌಸಲ್ಲಿ ಲೈಟ್ ಆನ್ ಮಾಡಿದ್ದಾರೆ. ಸ್ಟಿಲ್ ದೇ ಆರ್ ಪ್ಲೇಯಿಂಗ್. ವಿಶಿಲ್ ಲೈಕ್ ಅವರು ಸಮುದ್ರನ ಕಾಯೋರು ಅವರು ನಮ್ಮನ್ನ ಓಡಿಸ್ಬಿಟ್ರು. ಜಾಸ್ತಿ ಆಯಿತು ನಿಮ್ಮದು ನಡೀರಿ ಅಂತ. ಸೊ ನಾವಿವಾಗ ಬಾಯ್ಸ್ ಒಂದು ಬೀಚ್ಗೆ ಹೋಗಿದ್ದಾರೆ. ಇಲ್ಲೆಲ್ಲೋ ಬೆಟ್ಟ ಹತ್ಕೊಂಡು ಹೋಗಬೇಕು. ಸೊ ಅಲ್ಲೋಗಿ ಮಜಾ ಮಾಡೋಣ ಅಂತ. ಫುಲ್ ಇಲ್ಲಿಂದ ಬೆಟ್ಟ ಹತ್ಕೊಂಡ್ ಬಂದಿದ್ದೀವಿ. ಟಯರ್ಡ್ ಆಗಿದೆ. ಆ್ಯಕ್ಚುಲಿ ದಿಸ್ ಇಸ್ ಇಲ್ಲಿಗಲ್ ವೇ. ಹೆಂಗೋ ಬೆಟ್ಟ ಹತ್ಕೊಂಡು ಸಾಹಸ ಮಾಡಿ ತಗ್ಲಾಕೊಳ್ದಿರಂಗೆ ಬಂದಿದ್ದೀವಿ. ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ತೋರಿಸ್ದೆ. ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ರೆಸ್ಟ್ ತಗೊಳ್ಳೋ ಸಮಯ. ನಾವು ನೋಡೋಕ್ಕಾಗಲ್ದಿರೋ ಲೈಟ್ ಹೌಸು ನಮ್ಮ ಮೇಲೆ ಲೈಟ್ ಹಾಕ್ತಾವ್ರೆ. ಮಿಂಚು ಬೇರೆ ಬರ್ತಾ ಇದೆ ನೋಡಿ. ಇದೆ ಮಿಂಚು. ಅಲ್ಲೆರಡು ಪೀಸು, ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, ಆ ಕಡೆ ಅಲ್ಲಿ ಒಂದು ಪೀಸು, ಆ ಕಡೆ ಒಂದು ಪೀಸು ಮಲ್ಕೊಂಡಿದೆ, ಕಾಣಿಸ್ತಾ ಇಲ್ಲ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.